ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದಿರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ಈ 2 ಸಂಗತಿಗಳನ್ನು ನಮಗೆ ತಿಳಿಸುವಂಥದ್ದಾಗಿದೆ. ಮೊದಲನೆಯದು, ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೆವು ಎಂಬುದಾಗಿ. ಯಾಕೆ ನಮ್ಮ ಜೀವಿತಗಳು ಕತ್ತಲೆಯಲ್ಲಿ ಮುಳುಗಿತ್ತು, ಯಾಕೆ ನಾವು ಕತ್ತಲೆಯವರಾಗಿದ್ದರು ಎಂಬುದಾಗಿ ಸತ್ಯವೇದವು ನಮ್ಮನ್ನು ಕರೆಯುತ್ತದೆ ಎಂಬುದನ್ನು ನಾವು ನೋಡುವಾಗ, ಮೊದಲನೆಯದಾಗಿ ಕ್ರಿಸ್ತನು ಎಂಬುವಂಥ ಬೆಳಕು ನಮ್ಮಲ್ಲಿ ಇರಲಿಲ್ಲ ಎಂಬುವಂಥದ್ದು. ಆ ಕ್ರಿಸ್ತನೆಂಬುವಂಥ ಬೆಳಕು ನಮ್ಮಲ್ಲಿ ಇಲ್ಲದೇ ಇದ್ದ ಕಾರಣ ನಾವು ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದೆವು. ನಮ್ಮ ಜೀವಿತವು ಕತ್ತಲೆಯ ಜೀವಿತವಾಗಿತ್ತು ಎಂಬುದಾಗಿ ಈ ಒಂದು ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತಾರೆ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ ಎಂಬುದಾಗಿ. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದ ಕಾರಣ, ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿಯೂ ಪ್ರಭುವನ್ನಾಗಿಯೂ ನಾವು ಅಂಗೀಕಾರ ಮಾಡಿಕೊಂಡ ಕಾರಣ, ಈ ಕ್ರಿಸ್ತನ ಬೆಳಕು ನಮ್ಮಲ್ಲಿ ಕತ್ತಲೆಯನ್ನು ತೆಗೆದು ಬೆಳಕನ್ನು ಉಂಟು ಮಾಡಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೀವಿ. ಪ್ರಿಯರೇ, ಈ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿಯೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹೀಗಿರುವುದರಿಂದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಕತ್ತಲೆಯಿಂದ ಬೆಳಕಿಗೆ ಬಂದು ಇತರರಿಗೂ ಬೆಳಕು ಕೊಡುವಂಥ ವ್ಯಕ್ತಿಗಳನ್ನಾಗಿ ಈ ಯೇಸು ಕ್ರಿಸ್ತನು ನಮ್ಮನ್ನು ಮಾಡಿದ ಕಾರಣ, ನೀವು ಕತ್ತಲೆಯಲ್ಲಿದ್ದಿರಿ, ಆದರೆ ಈಗ ನೀವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಬೆಳಕಿನವರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಬೆಳಕಿನವರಂತೆ ನಾವು ನಡೆದು ಕ್ರಿಸ್ತನನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.